ಈಗ ನಾನು ಕಾಳು ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಫಸ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಅದಕ್ಕೆ ಆಲೂಗಡ್ಡೆ ಚಿಕ್ಕದು ಒಂದೆರಡು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಇದಕ್ಕೆ ನಾನು ತೊಳೆದು ರಾತ್ರಿನೇ ನೆನೆಸಿಟ್ಕೊಂಡಿದ್ದೀನಿ ಕಾಳುಗಳನ್ನ, ಬಟಾಣಿ ಕಾಳು ಮತ್ತು ಇದು ಕಡಲೆಕಾಳು, ಕಾಬೂಲ್ ಕಡಲೆ ಅಂತಾರಲ್ಲ ಇದು, ಅದು ಚೆನ್ನಾಗಿರುತ್ತೆ. ಇನ್ನೊಂದು ಕಾಳು ಬರುತ್ತಲ್ಲ ಅದು ಚೆನ್ನಾಗಿರುತ್ತೆ, ಇದು ಚೆನ್ನಾಗಿರುತ್ತೆ. ಇದನ್ನು ನಾನು ತಗೊಂಡಿದ್ದೀನಿ. ಈಗ ಕಾಳು ಬೇಯೋಷ್ಟು ನೀರು ಹಾಕ್ಕೊಳ್ಳೋಣ, ಮತ್ತು ಸ್ವಲ್ಪ ಕಲ್ಲುಪ್ಪು. ಇದನ್ನ ಇವಾಗ ಒಂದೆರಡು ವಿಸಿಲ್ ತಗೊಳ್ಳೋಣ. ಈಗ ಸಾರು ಗ್ರೂಪಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ದೊಡ್ಡ ಗಡ್ಡೆ ಆಗೋಷ್ಟು ಈರುಳ್ಳಿ, ಒಂದು 10 ಎಸ್ಲಾಗೋಷ್ಟು ಬೆಳ್ಳುಳ್ಳಿ, ಇಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ಒಂದು ಚಿಕ್ಕದು 2 ಟೊಮೆಟೊ ತೊಗೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು ತೊಗೊಂಡಿದ್ದೀನಿ. ಇದು ನಮ್ಮ ಮನೇಲಿ ಮಾಡಿರೋ ಸಾಂಬಾರು ಪೌಡರು 2 ಸ್ಪೂನ್ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ಎಷ್ಟು ಬೇಕು ನಿಮ್ಮ ಮನೇಲಿ ಸಾಂಬಾರು ಪುಡಿ ಇರುತ್ತಲ್ಲ ಅದೇ ತೊಗೊಳ್ಳಿ. ಸ್ವಲ್ಪ ಧನಿಯಾ ಪುಡಿ ತೊಗೊಂಡಿದ್ದೀನಿ, ಮತ್ತು ಒಂದು 3 ಸ್ಪೂನ್ ಆಗೋಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ. ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಒಂದು 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, 1 ಸ್ಪೂನ್ ಅಷ್ಟು. ಸ್ವಲ್ಪ ಇದಾಗ್ತಾ ಇದೆ. ಈಗ ಅದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ನೆಕ್ಸ್ಟು ಈರುಳ್ಳಿ, ಸ್ವಲ್ಪ ನೀರಾಗಿ ಮಾಡ್ಕೊಂಡ್ರೆ ಸಾಂಬಾರು ಥರ ಆಗುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿದೆ ಗ್ರೇವಿ. ನಾವು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಕೊಂಡು ಸ್ವಲ್ಪ ಹುಣಸೆಹಣ್ಣು ಮತ್ತು ಕೊಬ್ಬರಿ ತೆಗೆದಿಟ್ಕೊಂಡಿರ್ತೀವಿ. ಮತ್ತು ಖಾರಕ್ಕೆ ನಾವು ತೊಗೊಂಡಿದ್ವಲ್ಲ ಸಾಂಬಾರು ಪುಡಿ ಸ್ವಲ್ಪ ಈಗ ಅದಕ್ಕೆ ಸ್ವಲ್ಪ ನಾವು ಬೇಯಿಸಿಕೊಂಡಿರ್ತೀವಲ್ಲ ಆ ಕಾಳು ಸ್ವಲ್ಪ ಇದೆಲ್ಲ ತಣ್ಣಗಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫೈನ್ ಪೇಸ್ಟ್ ಎಲ್ಲ ಇದು ಮಾಡಿ ರುಬ್ಕೊಂಡು ಸ್ವಲ್ಪ ನೀರು ಬೆಂದಿದೆ ಅಲ್ವಾ, ಇವಾಗ ಅದಕ್ಕೆ ನಾವು ರುಬ್ಬಿಟ್ಕೊಂಡಿರುವಂಥ ಸ್ಟಾರ್ ಮಾಡ್ತೀವಿ. ಈಗ ಅದನ್ನು ಕುದಿಯಕ್ಕೆ ಇಟ್ಕೊಂಡಿದ್ದೀನಿ. ಕುದಿತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಈಗ ಸ್ವಲ್ಪ ಕುದಿತಾ ಇದೆ. ಉಪ್ಪು ನೋಡ್ಕೊಂಡು ಹಾಕೊಳ್ಳಿ, ಆಗಲೇ ಬೇಕಾಗ್ತದೆ ನಾವು ಹಾಕ್ತೀವಿ. ನನಗೆ ಇಷ್ಟು ಸ್ವಲ್ಪ ಸಾಸಿವೆ, ಸ್ವಲ್ಪ ಚಟಪಟ ಆದಮೇಲೆ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕಿ ನೋಡಿ, ತಿಕ್ಕಾಗೂ ಇಲ್ಲ, ಆ ಥರ ನೀರಾಗಿಲ್ಲ, ಕರೆಕ್ಟಾಗಿ ಮೀಡಿಯಮಾಗಿ. ಇದನ್ನು ನಾವು ದೋಸೆಗೂ ತೊಗೊಬೋದು, ಮತ್ತು ಪರೋಟ ಮತ್ತು ಅನ್ನಕ್ಕೂ ಚಪಾತಿ. ಸಾರೆಲ್ಲ ಆಯ್ತಲ್ವ, ಮತ್ತು ಅಲ್ಲಾಗಿರೋ ಪಾತ್ರೆಗಳು ಎಲ್ಲ ಆವಾಗಲೇ ತೊಳೆದ್ಬಿಡ್ತೀನಿ. ದಿನಕ್ಕೊಂದು 3-4 ಸಲ ತೊಳಿತೀನಿ ಪಾತ್ರೆ. ಟಿಫನ್ ಆದಮೇಲೆ ಒಂದು ಸಲ, ಅಡುಗೆ ಆದಮೇಲೆ ಒಂದು ಸಲ, ಊಟ ಆದಮೇಲೆ ಒಂದು ಸಲ, ಮತ್ತು ಸಾಯಂಕಾಲ ತೊಳಿತಾ. ಈ ಕಡೆ ಸಾರು ಕುದೀತಾ ಇದೆ.
ನಮ್ಮ ಸಿಂಕು ತುಂಬ ಒಳಗಡೆ ಇರುತ್ತೆ, ಬಗ್ಗಿ ತೊಳಿಬೇಕು, ಸಖತ್ ಬೆನ್ನು ಬಂದ್ಬಿಡುತ್ತೆ. ಆಮೇಲೆ ಅದೇ ಸಾರಿಗೆ ಸ್ವಲ್ಪ ಮುದ್ದೆ ಮಾಡೋಣ ಅಂತ ಮುದ್ದೆ ಮಾಡ್ತಾ ಇದ್ದೀನಿ. ಮುದ್ದೆ ನಾವೇನು ರೆಗ್ಯುಲರ್ ಆಗಿ ಏನು ತಿನ್ನಲ್ಲ, ಆವಾಗವಾಗ ಈ ಥರ ಕಾಳು ಸಾರು, ಸೊಪ್ಪು ಸಾರು ಎಲ್ಲ ಮಾಡಿದಾಗ ಮುದ್ದೆ ಮಾಡ್ಕೊತಾ ಇರ್ತೀವಿ, ಇಲ್ಲ ಬಸ್ಸಾರು ಅಂತ ಸಾರೆಲ್ಲ ಮಾಡ್ದಾಗ. ಮಾಮೂಲಿಯಾಗಿ ನಾನು ಊರಿಂದ ಎತ್ಕೊಬರ್ತೀನಿ ರಾಗಿ ಹಿಟ್ಟು, ಇವತ್ತು ಆಗೋಗಿತ್ತು ಅಂದ್ಬಿಟ್ಟು ಪ್ಯಾಕೆಟ್ ತರಿಸ್ಕೊಂಡಿತ್ತು. ಬಟ್ ಚೆನ್ನಾಗಿರುತ್ತೆ ಮುದ್ದೆ ಕಾಳು ಸಾರು ಎಲ್ಲ. ಮತ್ತು ಅಲ್ಲಿ ಹಿಟ್ಟೆಲ್ಲ ಆಗಿರುತ್ತಲ್ಲ ಮುದ್ದೆ ಮಾಡಿರೋದು, ಅದನ್ನೆಲ್ಲ ಹಂಗೆ ಕ್ಲೀನ್ ಮಾಡ್ಕೊಬಿಡ್ತೀವಿ. ನಮ್ಮ ಮನೇಲಿ ಅಂತಲೇ ಇರ್ತಾರೆ, ಆ ಉಜ್ಜಿ ಆ ಟೈಲ್ಸು ಆ ಸ್ಲ್ಯಾಬೇ ಹರ್ಗೋಗಿರುತ್ತೆ, ಅಷ್ಟು ಉಜ್ಜಿ ಅಂತ. ಇಟ್ಟಾಯಿತು, ಮುದ್ದೆ ಕಟ್ಟು. ಏನು ಅಷ್ಟು ಇದಾಗಿ ಬರಲ್ಲ, ಓಕೆ ಮಾಡ್ತೀನಿ ಮುದ್ದೆ ಅಷ್ಟೆಲ್ಲ ಚೆನ್ನಾಗೇ ಮಾಡ್ತೀನಿ. ಆವತ್ತಿನ ಲಂಚಿಗೆ ಬಂದ್ಬಿಟ್ಟು ಕಾಳು ಸಾರು, ಮುದ್ದೆ, ಅನ್ನ, ಹಪ್ಪಳ. ಸಂಡಿಗೆ ಈ ಕಡ್ಡಿ ಹಪ್ಪಳ ಇರುತ್ತಲ್ಲ, ಅದು ನಂಗೆ ಸಖತ್ ಇಷ್ಟ. ಆಯಿತು, ಊಟ ಎಲ್ಲ ಆದಮೇಲೆ ಮತ್ತೆ ಬಟ್ಟೆ ತೆಗೆದು, ಗಾಳಿ ತುಂಬ ಗಾಳಿ ಇರ್ತಾಯಿತ್ತು, ಮರ ನೋಡಿ ಯಾವ ಥರ ಅಲ್ಲಾಡ್ತಾಯಿತ್ತು. ಮತ್ತು ಬಟ್ಟೆ ಹಾರಾಕ್ತಾ ಇದ್ದೀನಿ. ಇದೊಂಥರ ರೊಟೀನ್ ಅಲ್ವ ನಮ್ಮ ಲೈಫ್ಗಳಲ್ಲಿ. ತುಂಬ ಗಾಳಿ, ಅದು ನಾವು 3rd ಫ್ಲೋರಲ್ಲಿ ಇರ್ತೀವಿ, ಇದ್ದಿದ್ದು ಗಾಳಿ ಜಾಸ್ತಿ ಬರುತ್ತೆ ನಮಗೆ. ಮತ್ತು ಎಲ್ಲ ಆದಮೇಲೆ ಸಾಯಂಕಾಲ ಟೌನ್ಗೆ ಹೋಗ್ತಾಯಿದ್ವಿ, ಅಂದರೆ ಮಾರ್ಕೆಟಿಗೆ ತರಕಾರಿ ಎಲ್ಲ ತರೋದಿತ್ತು, ಅದಕ್ಕೆ ಟೌನ್ಗೆ ಹೋಗ್ತಾಯಿದ್ವಿ. ನನ್ನ ಮಗಳು ಏನು ಅವತಾರ ಮಾಡ್ತಾಳೆ ನೋಡಿ ಕೂತ್ಕೊಳ್ಳೋಕ್ಕೆ. ನಾವು ಟೌನ್ಗಿಂತ ಸ್ವಲ್ಪ ಈ ಕಡೆ ಇರ್ತೀವಿ, ಟೌನ್ಗೆ ಹೋಗ್ತಾ ಇದ್ದೀವಿ ತರಕಾರಿ ಎಲ್ಲ ತರೋಣ ಅಂತ. ಅವತ್ತು ಮಾತ್ರ ಹೆವಿ ರಶ್ ಇತ್ತು. ನೆಕ್ಸ್ಟ್ ಡೇ ಸುಬ್ರಹ್ಮಣ್ಯ ಸ್ವಾಮಿಗೆ ಅದು ಪೂಜೆ ಇತ್ತು ಅಂದ್ಬಿಟ್ಟು ತುಂಬ ರಶ್ ಇತ್ತು. ದೇವಸ್ಥಾನ ಹತ್ರ ಅಷ್ಟೇ, ಅಲ್ಲಿ ಆ್ಯಕ್ಚುಲಿ ಕಲ್ಯಾಣೋತ್ಸವ ನಡೀತಾ ಇತ್ತು. 2 ದಿನವೂ ಇತ್ತು ಸುಬ್ರಹ್ಮಣ್ಯ ದಿನ. ದೇವಸ್ಥಾನ ಹತ್ರ ಇದೆಲ್ಲ ಅವತ್ತಾದರೆ ತುಂಬ ರೇಟು ಹೂಗಳು, ಅದು ಎಷ್ಟು ರಶ್ ಇತ್ತು. ಒಳಗಡೆ ಕಲ್ಯಾಣೋತ್ಸವ ಕೂಡ ನಡೀತಿತ್ತು ಸುಬ್ರಹ್ಮಣ್ಯ ಸ್ವಾಮಿದು. ನಮ್ಮ ಯಜಮಾನನ ವೀಡಿಯೋ ಮಾಡು ಅಂದರೆ ಇದ್ರೆ ಮಾಡಿದ್ವಿ ಅಷ್ಟೇ. ಆ ತರಕಾರಿ ಎಲ್ಲ ತಗೊಂಡು ಮತ್ತೆ ಮನೆಗೆ ವಾಪಸ್ಸಾಗಲಿ. ತರಕಾರಿನೂ ತುಂಬ ರೇಟು.